ಕರ್ನಾಟಕದಲ್ಲಿ 5,474 ಕೋಟಿ ಸೈಬರ್ ವಂಚನೆ ಆಗ್ತಾ ಇದೆ. ಇದಕ್ಕೆ ಕಾರಣ ಅಂತ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ. ಇವಾಗ್ಲೇ ಗೂಗಲ್ ಪೇ ಮತ್ತು ಫೋನ್ ಪೇ ಸೆಟ್ಟಿಂಗ್ ಅನ್ನು ಬದಲಾಯಿಸಿ, ಇಲ್ಲ ಅಂದ್ರೆ ಮುಂದಿನ ಟಾರ್ಗೆಟ್ ನೀವೇ ಆಗ್ಬಹುದು. ಕರ್ನಾಟಕದಲ್ಲಿ 2023ರಿಂದ ಇಲ್ಲಿವರೆಗೂ 5,474 ಕೋಟಿ ಸೈಬರ್ ವಂಚನೆ ಆಗಿದೆ ಸ್ನೇಹಿತರೆ. ಹಾಗಾದ್ರೆ ನೀವು ಕೇಳಬಹುದು ಸೈಬರ್ ಪೊಲೀಸ್ ಏನ್ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಸೈಬರ್ ಅಧಿಕಾರಿಗಳು ಹೇಳುವುದು ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಅದೇ ಗೋಲ್ಡನ್ ಅವರ್ ಅಂತ ಕರೀತಾರೆ. ನೀವು ಮೋಸ ಆಗಿದ್ಮೇಲೆ ಮೊದಲು 1 ಗಂಟೆ ತುಂಬಾ ಕ್ರಿಟಿಕಲ್ ಇರುತ್ತೆ. ಆ ಸಮಯದಲ್ಲಿ ನೀವು ಕಂಪ್ಲೇಂಟ್ ಕೊಟ್ರೆ ಬ್ಯಾಂಕ್ ನಿಮ್ಮ ಟ್ರಾನ್ಸಾಕ್ಷನ್ ಅನ್ನು ಟ್ರ್ಯಾಕ್ ಮಾಡಿ ಆ ಹಣವನ್ನು ಫ್ರೀಸ್ ಮಾಡೋ ಮೂಲಕ ನಿಮ್ಮ ಹಣವನ್ನು ಮರಳಿ ತರುವ ಚಾನ್ಸ್ ತುಂಬಾ ಇರುತ್ತೆ ಸ್ನೇಹಿತರೆ. ಆದ್ರೆ ಜನರು ಲೇಟ್ ಆಗಿ ಕಂಪ್ಲೇಂಟ್ ಕೊಡ್ತಾರೆ, ಅಷ್ಟರಲ್ಲಿ ಹಣ ಆಲ್ರೆಡಿ ಸ್ಕ್ಯಾಮರ್ ಅಕೌಂಟ್ಗೆ ಹೋಗಿರುತ್ತೆ. ಮತ್ತೆ ಟ್ರೇಸ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್ ಆಗುತ್ತೆ. ಬಹಳ ಜನರಿಗೆ ಒಂದು ಡೌಟ್ ಬರುತ್ತೆ, ನಮಗೆ ಇಂತ ಸ್ಕ್ಯಾಮ್ ಯಾವತ್ತೂ ಆಗಲ್ಲ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಸ್ಕ್ಯಾಮರ್ಗಳು ತುಂಬಾ ಸ್ಮಾರ್ಟ್ ಆಗಿರ್ತಾರೆ. ಅವರು ಬ್ಯಾಂಕ್ ಸ್ಟಾಫ್ ಆಗಿ ಕಾಲ್ ಮಾಡಬಹುದು, KYC ಅಪ್ಡೇಟ್ ಮಾಡ್ಬೇಕು ಅಂತ ಹೇಳ್ತಾರೆ, ಅಥವಾ ಫೇಕ್ APK ಡೌನ್ಲೋಡ್ ಮಾಡಿ ಅಂತ ನಿಮ್ಮ ವಾಟ್ಸ್ಆಪ್ ಟೆಲಿಗ್ರಾಮ್ಗೆ ಲಿಂಕ್ ಕೊಡಬಹುದು. ಸ್ಕ್ಯಾಮರ್ ಗಳಿಂದ ಪಾರಾಗಲು ಸರಳವಾದ ಟಿಪ್ಸ್ ಸ್ಕ್ರೀನ್ ನಲ್ಲಿ ತೋರಿಸಿದ್ದೇನೆ. ಮಾಹಿತಿ ನೋಡಿ ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಅನ್ನು ಸರಿಪಡಿಸಿಕೊಳ್ಳಬಹುದು. ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಂಥ ಮಾಹಿತಿ ಬೇಕು ಅಂದ್ರೆ RS ಟೀಚ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಇವಾಗ್ಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಗೂಗಲ್ ಪೇ ಮತ್ತು ಫೋನ್ ಪೇ ಓಪನ್ ಮಾಡಿ, ಈ 5 ಸೆಟ್ಟಿಂಗ್ಸ್ ಆನ್ ಇದ್ದಾವೆ ಅಂತ ಚೆಕ್ ಮಾಡಿ. ಬ್ಯಾಂಕ್ UPA ಆಪ್ಸ್ ಯಾವತ್ತು OTP ಅಥವಾ ಪಿನ್ ಕೇಳುವುದಿಲ್ಲ. ಆ ತರ ಕೇಳಿದ್ರೆ ಅದು 100% ಸ್ಕ್ಯಾಮ್ ಇರಬಹುದು.